ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ವಿಜಯನಗರ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಮತ್ತೆ ನಿರೀಕ್ಷೆ ಚಿಗುರೊಡೆದಿದೆ. ಸದನ ಮುಗಿದ ತಕ್ಷಣ ಕಾರ್ಖಾನೆ ಸ್ಥಾಪನೆಗೆ ಒತ್ತು ನೀಡುವುದಾಗಿ ಶಾಸಕ ಗವಿಯಪ್ಪ ಹೇಳಿಕೆ ನೀಡಿದ್ದಾರೆ. ಈಗಾಗಲೇ ರೈತರೊಂದಿಗೆ ಚರ್ಚೆ ನಡೆಸಿದ್ದು, ಮುಂದಿನ ಹಂತದಲ್ಲಿ ರೈತರನ್ನು ಮುಂಬೈಗೆ ಕರೆದುಕೊಂಡು ಹೋಗಿ ಚರ್ಚೆ ನಡೆಸಲು ನಿರ್ಧಾರ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಹೊಸಪೇಟೆ ತಾಲೂಕಿನ ಕಾಳಘಟ್ಟ ಗ್ರಾಮದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ಸ್ಥಳ ಅಂತಿಮ ಮಾಡಲಾಗಿದೆ. ಕಬ್ಬನ್ನು ಎತ್ತಿನ ಬಂಡಿಯಲ್ಲಿ ಸಾಗಿಸುವ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಾಳಘಟ್ಟ ಸ್ಥಳ ಆಯ್ಕೆ ಮಾಡಲಾಗಿದೆ. ಸ್ಥಳೀಯ ರೈತರು ಹಾಗೂ ಎತ್ತಿನ ಬಂಡಿ ಮೂಲಕ ಕಬ್ಬು ಸಾಗಿಸುವ ರೈತರಿಗೆ ಆದ್ಯತೆ ನೀಡುವುದು ನಮ್ಮ ಕೆಲಸ ಎಂದು ಶಾಸಕ ಗವಿಯಪ್ಪ ವ್ಯಕ್ತಪಡಿಸಿದ್ದಾರೆ. ರೆಡಿಯಾಗಿದ್ದರು ಅದು ಸ್ವಲ್ಪ ಇನ್ನೊಂದು ವಾರ ಮುಂದೆ ಹಾಕಿದ್ದೀವಿ. ಯಾಕಂದರೆ ಎಲ್ಲರನ್ನ ಸ್ವಲ್ಪ ರೈತರನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ದೀವಿ. ಏನಂದರೆ ಸ್ವಲ್ಪ ಅನ್ವೇಷಣೆ ಮುಗಿಲಿ. ಅನ್ವೇಷಣೆ ಟೈಮ್ನಲ್ಲಿ ನಾನು ಅಲ್ಲೋಗಿ ಕೂತ್ಕೊಂಡ್ರಿಗಿನ ತಪ್ಪಾಗುತ್ತೆ. ಅನ್ವೇಷಣೆ ಮುಗಿದ ಮೇಲೆ 27ನೇ ತಾರೀಕು ಆದಮೇಲೆ ಒಂದೆರಡು ದಿವಸ ನಾವು ರೈತರೆಲ್ಲ ಹೋಗ್ಬಿಟ್ಟು ಆ ಫ್ಯಾಕ್ಟ್ರಿ ನೋಡ್ಕೊಂಡು ಬಂದು ಆಮೇಲೆ ಅವ್ರನ್ನ ಇಲ್ಲಿ ಕರ್ಸೋಣ ಅಂತೇಳಿ. ಮುಂಚೆ ಅವ್ರನ್ನ ಕರೆಸ್ಕೊಂಡು ಮತ್ತು ನಾವು ಅವ್ರ ಬ್ಯಾಕ್ಗ್ರೌಂಡ್ ಏನನ್ನೋದು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಲ್ಯಾಂಡ್ ಯಾವ್ದು ಮೀಸಲಿಟ್ಟು ಸರ್? ನಮ್ಮದು ಕಾಲಘಟ್ಟ ಫೈನಲ್ ಅದೇ ಮಾಡ್ತಾರೆ. ಯಾಕಂದರೆ ರೈತರಿಗೆ ಅನುಕೂಲ ಆಗೋದು ಅದೇ. ಎಲ್ಲ ಒಂದು 4-5 ಕಿಲೋಮೀಟ್ರ್ ರೇಡಿಯಸ್ನಲ್ಲಿ ಕಬ್ಬು ಸಾಗಾಣಿಕೆ ಆಗುತ್ತೆ, ಪ್ಲಸ್ ಡೌನ್ ಸ್ಟ್ರೀಮ್ ಆಗುತ್ತೆ. ಇಲ್ಲಿ ಮಾಡೋದ್ರಿಗಿನ ಅಪ್ ಸ್ಟ್ರೀಮ್ನಲ್ಲಿ ಎತ್ತಿನ ಬಂಡಿಗಳು ಹತ್ತು ಬರಬೇಕು. ಎತ್ತಿನ ಬಂಡಿಗಳಿಗೆ ಅವಕಾಶ ಆಗೋಂಗಿಲ್ಲ. ಮತ್ತು ಟ್ರ್ಯಾಕ್ಟ್ರು, ಲಾರಿಗಳು ಬರೀ ಇವೇ ಮತ್ತೆ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಇವತ್ತು ನಮ್ಮ ಭಾಗದಲ್ಲಿ ವಿಜಯನಗರ ಕಾಲುವೆನಲ್ಲಿ ಏನೇನು ಕಬ್ಬು ಇಷ್ಟು ವರ್ಷ ಬೆಳೀತಾ ಇದೆ, ಲಾಸ್ಟ್ 100 ವರ್ಷ ಎಲ್ಲ ಎತ್ತಿನ ಬಂಡಿನಿಂದಲೇ ಸಾಗಾಣಿಕೆ ಆಗ್ತದೆ. ಇವತ್ತಿಗೂ ಗಾಣಕ್ಕೆ ಹೋಗ್ಬೇಕಂದ್ರಿಗಿನ ಎತ್ತಿನ ಬಂಡಿನಲ್ಲೇ ಹೋಗ್ತಾ ಇದೆ. ಯಾವ ಬೈ ಟ್ರ್ಯಾಕ್ಟರ್ ಆಗಲಿ ಅದರಲ್ಲಿ ಹೋಗ್ತಾ ಇಲ್ಲ. ಶುಗರ್ ಫ್ಯಾಕ್ಟ್ರಿ ಆಯ್ತಂದರೆ 3,000-4 ಸಾವಿರ ಎತ್ತಿನ ಬಂಡಿಗಳು ಆಗ್ತಾವೆ. ಅವ್ರಿಗೆಲ್ಲ ಜೀವನಗಳು ನಡೀತಾವೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಅಂತ ಹೇಳಿದಷ್ಟು ಮಟ್ಟಿಗೆ ಇನ್ನೊಂದು ತಿಂಗಳಲ್ಲಿ ಗೊತ್ತಾಗುತ್ತೆ. ಅವ್ರನ್ನ ಕರ್ಕೊಂಬಂದು ಕುಂದಿರಿಸ್ಕೊಂಡು ಅವ್ರನ್ನ ಮಂತ್ರಿ ಮೂಲಕ ಬಸವಂತಪ್ಪ ಸಾಹೇಬನ ಮುಂದೆ ಇಟ್ಕೊಂಡು ಅವೆಲ್ಲ ಮಾಡ್ತೀವಿ. ಕಾರ್ಯಕ್ರಮಗಳು ಏನಾದರೂ ಇವಾಗ ಹೆಂಗನಾಗಲಿ ಮುಖ್ಯಮಂತ್ರಿಗಳು ಬರ್ತಾರ. ನನಗೆ ತಿಳಿದಷ್ಟು ಮಟ್ಟಿಗೆ ನಮ್ಮ ಮಂತ್ರಿಗಳನ್ನ ಇಟ್ಕೊಂಡು, ಜಿಲ್ಲಾ ಮಂತ್ರಿ ಅವ್ರನ್ನ ಬಸವಂತಪ್ಪ ಸಾಹೇಬ್ರನ್ನ ಇಟ್ಕೊಂಡು ನೆಕ್ಸ್ಟ್ ವೀಕ್ನಲ್ಲಿ ಭಾಗ್ಯನ ಅವ್ರ ಕೈಯಿಂದನೇ ಆರಿಸ್ಬಿಡ್ತೀವಿ. ಅವ್ರ ಫ್ಯಾಮ್ಲಿನ ಕರೆಸಿ ಅವ್ರ ಕೈಯಿಂದನೇ ಮಾಡಿಸೋಣ.